ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಸಲ ಕಪ್ಪು ಲಾಲಿಪಾಪು ಹೇಳ್ತಾ ಇದ್ದಾರೆ. ಈ ಸಲ ಕಪ್ಪು ನಮ್ದೇ. ಎಲ್ಲಿ ಲಾಲಿಪಾಪು ಇಲ್ಲ, ಈ ಸಲ ಕಪ್ಪು ನಮ್ದೇ. ಒಂದು ಗುಜರಾತ್ ಮತ್ತು RCB ತಂಡ ಇಂದ್ರ ದಿನ ಈ ಒಂದು ಪಂದ್ಯ ರಣರೋಚಕವಾದಂತಹ ಪಂದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಮೊದಲ 2026ರ ಮೊದಲ ಪಂದ್ಯ ಸಹಿತ RCB ಆಡಿತ್ತು. RCB ಹೋಮ್ ಗ್ರೌಂಡಲ್ಲೇ ಆಡಿತ್ತು. ಒಂದು ಕಡೆ RCB ಅಭಿಮಾನಿಗಳಿಗೆ ಈ ಬಾರಿ ಕೊನೆಯ ಪಂದ್ಯದಲ್ಲಿ ಭಯ ಇದ್ದಿದ್ದು ಏನಪ್ಪ ಅಂತಂದರೆ ಮುಖ್ಯವಾಗಿ RCB ಗುಜರಾತ್ ಎರಡು ತಂಡಗಳು ಮುಖಾಮುಖಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಜರಾತ್ನ ಹೋಮ್ ಪಿಚ್ನಲ್ಲಿ RCB ಆಡ್ತಾ ಇರುವಂಥದ್ದು ಒಂದು ಕಡೆ ಮೈನಸ್ ಆಗುತ್ತಾ ಅಂತೇಳಿ ಒಂದು ಕಡೆ ಭಯ ಕೂಡ ಇತ್ತು. ಆದರೆ ಈಗ ಗುಜರಾತ್ ಟೈಟಲ್ಸ್ನ ಮಕಾಡೆ ಮಲಗಿಸಿದೆ RCB ತಂಡ. ಎಲ್ಲೆಡೆಯೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ RCBಯ ಅಭಿಮಾನಿಗಳು. ದೇಶದ ವಿವಿಧೆಡೆ ಸಾಕಷ್ಟು ಕಡೆ ದೊಡ್ಡ ಮಟ್ಟದ ರೀತಿಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ದಾವಣಗೆರೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆ ಅಭಿಮಾನಿಗಳು ದೊಡ್ಡ ಮಟ್ಟದ ರೀತಿಯಲ್ಲಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ರಸ್ತೆಗಳಲ್ಲಿ DJ-ಯನ್ನು ಹಾಕ್ಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ RCB ಅಭಿಮಾನಿಗಳು. ಯಾಕೆಂದರೆ RCB ಮೇಲಿರುವಂತಹ ಅಭಿಮಾನ ಅಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿದೆ. RCB ಮೇಲೆ ಇಟ್ಟುಕೊಂಡಂತಹ ನಂಬಿಕೆಯನ್ನು RCB ಇವತ್ತಿಗೂ ಕಳ್ಕೊಂಡಿಲ್ಲ. ಖುಷು ಏನ್ರಿ ನಾ ವಿರಾಟ್ ಕೊಹ್ಲಿ ಜೈ RCB ಕಪ್ ನಮ್ದೇ ಈ ಸಲನು ಕಪ್ ನಮ್ದೇ ಮುಂದಿನ ಸಲನು ಕಪ್ ನಮ್ದೇ
ಇನ್ನು RCB ಅಭಿಮಾನಿಗಳು ದೊಡ್ಡ ಮಟ್ಟದ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನಾವು ನೋಡಿದ್ರೆ ಇಂಡಿಯಾ ಟೀಮ್ ಗೆದ್ದಾಗ, ವರ್ಲ್ಡ್ ಕಪ್ ಗೆದ್ದಾಗ ಯಾವ ರೀತಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ರು, ಅದಕ್ಕೂ ಮೀರಿ ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ನಾವು ನೋಡಿದಾಗ RCB ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಅಭಿಮಾನ ಇದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇದು ಮಾಮೂಲಿಯಾದಂತಹ ಸೆಲೆಬ್ರೇಷನ್ ಅಲ್ಲ, ಎರಡನೇ ಬಾರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ನಡೀತಾ ಇರುವಂತಹ ಸೆಲೆಬ್ರೇಷನ್. ಚಿಕ್ಕಮಗಳೂರು, ಶಿವಮೊಗ್ಗ, ಕಲಬುರಗಿ ಎಲ್ಲೆಡೆಯೂ ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿಯ ಸಾಕಷ್ಟು ಅಭಿಮಾನಿಗಳು ಜೊತೆಗೆ RCB ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಏನು ಒಂದು ಕಡೆಯಿಂದ ನಾವು ನೋಡಿದಾಗ 2008ರಲ್ಲಿ ಏನು IPL ಶುರುವಾಯಿತು, ಅಂದಿನಿಂದ ಇಂದಿನವರೆಗೆ RCBಯ ಕ್ರೇಜು ಏರ್ತಾನೆ ಬರ್ತಾ ಇದೆ. ಎಲ್ಲೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ಅಂತಹ ದೊಡ್ಡ ಮಟ್ಟದ ರೀತಿಯಲ್ಲಿ RCB ಅಭಿಮಾನಿಗಳು RCBಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಅವರ ಒಂದು ಬ್ಯಾನರನ್ನು ಹಿಡ್ಕೊಂಡು ದೊಡ್ಡ ಮಟ್ಟದ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಹಳ್ಳಿಗಳಲ್ಲಾಗಿರ್ಬೋದು, ಜಿಲ್ಲೆಗಳಲ್ಲಾಗಿರ್ಬೋದು, ತಾಲೂಕುಗಳಲ್ಲಿ, ರಾಜ್ಯದಾದ್ಯಂತ, ದೇಶದಾದ್ಯಂತ ಇವತ್ತು RCB ಅಭಿಮಾನಿಗಳು ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಗುಜರಾತ್ ವಿರುದ್ಧವಾಗಿ ರಣರೋಚಕವಾದಂತಹ ಗೆಲುವನ್ನು ಸಾಧಿಸಿದೆ. ಒಂದು ಸಲ ನಾವು ಹೇಳಬೇಕು ಅಂತಂದರೆ 2025ರಲ್ಲಿ ಯಾವ ರೀತಿಯಲ್ಲಿ ಒಂದು ಭರ್ಜರಿಯಾದಂತಹ ಜಯವನ್ನು ಸಾಧಿಸಿದ್ರು, ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಕಣ್ಣೀರಾಗದಂಥದ್ದು ಎಲ್ಲರಿಗೂ ಕೂಡ ನೆನಪಿದೆ. ಸೊ ಈ ಬಾರಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು ಕೂಡ ಎರಡನೇ ಬಾರಿಗೆ ಸತತವಾಗಿ ಕಪ್ಪನ್ನು ಗೆದ್ದಿದ್ದೀವಿ. ಪ್ರತಿ ಬಾರಿ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ವಿ, ಆದರೆ ಈ ಬಾರಿ ಅದನ್ನು ಗೆದ್ದು ತೋರಿಸಿದ್ದೇವೆ. ಕಳೆದ ಬಾರಿ ಕೂಡ 2025ರಲ್ಲಿ ಕಪ್ಪನ್ನು ಗೆದ್ದಿದ್ವಿ. ಮತ್ತೊಮ್ಮೆ ಈಗ ಎರಡನೇ ಬಾರಿ ಸತತವಾಗಿ ಕಪ್ಪನ್ನು ಎತ್ತಿ ಹಿಡಿತಾ ಇದೆ RCB ತಂಡ. RCB ತಂಡದ ಪರಿಶ್ರಮ ಈ ಬಾರಿ ತುಂಬ ಸ್ಪಷ್ಟವಾಗಿ ಕಂಡಿದೆ. RCBನಲ್ಲಿದ್ದಂತಹ ಎಲ್ಲ ಆಟಗಾರರು ಅತ್ಯುತ್ತಮವಾಗಿ ಆಟವನ್ನು ಪ್ರದರ್ಶನವನ್ನು ತೋರಿಸಿದ್ದಾರೆ.